ಅಂತಂದರೆ ತಲ್ಲನ್ನು ಸೃಷ್ಟಿ ಮಾಡಿದಂತಹ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸದೊಂದು ಬಾಂಬನ್ನು ಸಿಡಿಸ್ತಾನೆ ಇದ್ದಾರೆ. ಎಲ್ಲೇ ಹೋದರೂ ಕೂಡ ಅಫ್ಕೋರ್ಸ್ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬಗ್ಗೆ ವಾಕ್ಪ್ರಹಾರ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಏನು PM ಮೋದಿ ಅವರು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ತಮ್ಮದೇ ಪಕ್ಷದಲ್ಲಿ ಇದ್ದಂತಹ ಒಬ್ಬ ಜನನಾಯಕ, ಒಬ್ಬ ಫೇಮಸ್ ನಾಯಕ BY ವಿಜಯೇಂದ್ರ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಎಲ್ಲೂ ಕೂಡ ಮಾತೇ ಆಡಲಿಲ್ಲ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ಎಷ್ಟೇ ನನ್ನನ್ನು ತೆಗೆದು ಬಿಸಾಕಿದ್ರೂ, ನೀವು ಎಷ್ಟೇ ನನ್ನನ್ನು ಹಿಂದೆ ಕಾಲೆಳೆದ್ರೂ ಕೂಡ ನಾನು ಮಾತ್ರ ನನ್ನ ಹೋರಾಟವನ್ನು ಬಿಡೋದಿಲ್ಲ ಅನ್ನೋದರ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನ್ನನ್ನು ಮುಗಿಸಲು ಯಾರಿಗೂ ಕೂಡ ಆಗೋದಿಲ್ಲ. ಕರ್ನಾಟಕದ ಹಿಂದೂಗಳು ನನ್ನೊಂದಿಗೆ ಇದ್ದಾರೆ. ನನ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ರಕ್ತ ಹರಿತಾಗಿದೆ. ನನ್ನನ್ನು ಮುಗಿಸಲು ಯತ್ನಿಸಿದರೆ ಕರ್ನಾಟಕದಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ ಅನ್ನುವಂತಹ ಹೇಳಿಕೆ ಅಂತ BJP ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೊತೆಗೆ ಏಪ್ರಿಲ್ 15 ಯತ್ನಾಳ್ಗೆ ಅಂತಿಮ ದಿನ ಅನ್ನುವಂತಹ ಕಿಡಿಗೇಡಿಗಳ ಆಡಿಯೋ ಕುರಿತ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ